ಜಿಲ್ಲೆ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದಲ್ಲಿ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಕೊನ್ನೂರ ಇವರ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು. ದಿವ್ಯ ಸಾನ್ನಿಧ್ಯ ಆನಂದದೇವರ ಓಲೇಮಠ ಜಮಖಂಡಿ. ವಿಶೇಷ ಉಪನ್ಯಾಸಕರು ಬಸವರಾಜ್ ಜಾಲವಾದಿ, ಶಿವಲಿಂಗಯ್ಯ ಕಟ್ಟಿಮನಿ, ಬಿಎನ್ ಗಸ್ತಿ, ಮಲ್ಲಪ್ಪ ಮಲಘಾನ, ಸಂತೋಷ್ ತಳಕೇರಿ ಗಸ್ತಿ ವಕೀಲರು, ದಂಡಪ್ಪ ಕುಳಲಿ, ಯುವರಾಜ್ ಬಂಡಿ, ಅಲ್ಲಾಬಾಕ್ಸ್ ಪಂಡಾರಿ, ನಬಿಸಾ ಪೆಂಡಾರಿ, ಈರಯ್ಯ ತಳಸದ, ಪರಸಪ್ಪ ಕೋರಿ, ಮಹಾದೇವ ಕೋತಿನ ಇನ್ನೂ ಹಲವಾರು ಗಣ್ಯ ವ್ಯಕ್ತಿಗಳೂ ಇದ್ದರು. ಉದ್ಘಾಟನೆ ಹಾಗೂ ಶಶಿಗೆ ನೀರು ಬಿಡುವ ಮೂಲಕ ಕಾರ್ಯಕ್ರಮ ಜರುಗಿತು. ಎಸ್ಎಸ್ಎಲ್ಸಿ ಪಿಯುಸಿ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಹಾಗೂ ಮಹಿಳಾ ಸ್ವಸಹಾಯ ಸಂಘದ ಹಾಗೂ ಹೆಣ್ಣು ಮಕ್ಕಳು, ಹಿರಿಯರು, ವಿದ್ಯಾರ್ಥಿಗಳೂ ಸಹ ಇದ್ದರು. ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸಲಾಯಿತು. ಉದ್ಘಾಟನೆಯನ್ನು ನೆರವೇರಿಸಿಕೊಂಡಂತ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲು ಆಗಮಿಸಿದ ಆಯುಷ್ಮಾನ್ ಸಂತೋಷ್ ತಳಕೇರಿ ತಾಲೂಕಾ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು ಜಮಖಂಡಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಅದರಂತೆ ಸೊಸೈಟಿಯ ಡೈರೆಕ್ಟರ್ ಆದಂತ ಪರಸಪ್ಪಣ್ಣ ಕೋರಿ ಅವರನ್ನು ಹಾಗೂ ಮೃತ್ಯುಂಜ ಪೆಂಡಾರಿ ಅವರನ್ನು, ಶಿವಲಿಂಗೇಶ್ ಸ್ವಾಮಿಗಳವರನ್ನು ಸಹ ಊರಿನಲ್ಲಿರುವಂತ ಶಿವಲಿಂಗಯ್ಯ ಅವರನ್ನು ಸಹ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಸಮೃದ್ಧ ಜೀವನಕ್ಕಾಗಿ ಕಾನೂನುಗಳು ರೂಪಿಸಿದ ಏಕೈಕ ವ್ಯಕ್ತಿ ಎಂದರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಕ್ಕ ವಯಸ್ಸಿನ ನಿಜವಾದ ಅಡ್ಡ ಹೆಸರು ಎಂದರೆ ಅಂಬಾ ವಾಡೇಕರ್. ಆದರೆ ಅವರ ಗುರುಗಳು ಹುಡುಗನ ಬುದ್ಧಿವಂತಿಕೆಯನ್ನು ಗಮನಿಸಿ ಅಂಬೇಡ್ಕರ್ ಎಂಬ ಉಪನಾಮವನ್ನು ಶಾಲೆಯ ದಾಖಲೆಯಲ್ಲಿ ನೀಡಿದರು. ಪ್ರಥಮ ಬಾರಿಯ ಭಾರತದಿಂದ ಹೊರಗೆ ಎಂದರೆ ಹೊರದೇಶದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ನಮ್ಮ ಪ್ರಥಮ ಪ್ರಜೆ ಎಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಲಂಡನ್ ಸಂಘದಲ್ಲಿ ಕಾರ್ಲ್ ಮಾರ್ಕ್ಸ್ ಜೊತೆಗೆ ಸೇರಿಸಲ್ಪಟ್ಟ ಭಾರತೀಯ ಏಕೈಕ ಹೆಮ್ಮೆ ಪುತ್ರನ ಪ್ರತಿಮೆ ಎಂದರೆ ಅದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರದು. ನಮ್ಮ ಭಾರತ ತ್ರಿವರ್ಣ ಧ್ವಜದಲ್ಲಿ ನಟ್ಟು ನಡುವೆ ಕಂಡು ಬರುವ ಅಶೋಕ ಚಕ್ರದ ರೂವಾರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್. ನಮ್ಮ ಭಾರತ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿದ ಪಿಂಗಳಿ ವೆಂಕಯ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸ್ವಂತ ಗ್ರಂಥಾಲಯವಾದ ರಾಜಗೃಹ ಸುಮಾರು 50,000 ಸಂಖ್ಯೆಗಿಂತ ಅಧಿಕ ಪುಸ್ತಕವನ್ನು ಹೊಂದಿದ್ದು ಇದು ಇಡೀ ವಿಶ್ವದ ಅತಿದೊಡ್ಡ ಖಾಸಗಿ ಗ್ರಂಥಾಲಯ ಎಂಬ ಹೇಳಿಕೆಗೆ ಪಾತ್ರವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ವೈಟಿಂಗ್ ಫಾರ್ ಎ ವಿಸಾ ಇಂದು ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಠ್ಯ ಪುಸ್ತಕವನ್ನಾಗಿ ಅಧ್ಯಯನ ಮಾಡಲಾಗುತ್ತಿದೆ. ಕೊಲಂಬಿಯಾ ವಿಶ್ವವಿದ್ಯಾಲಯ 2004ರಲ್ಲಿ ವಿಶ್ವದ ಶ್ರೇಷ್ಠ 100 ವಿದ್ವಾಂಸರನ್ನು ಹೆಸರಿಸಿ ಪಟ್ಟಿ ಮಾಡಲು ಮುಂದಾಯಿತು. ಅದರಲ್ಲಿ ಮೊದಲನೇ ಹೆಸರು ಎಂದರೆ ಭೀಮರಾವ್ ಅಂಬೇಡ್ಕರ್ ಎಂದರೆ ನಿಜಕ್ಕೂ ಸಂತೋಷವಾಗುತ್ತಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವರಿಗೆ 64 ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಅವರಿಗೆ 9 ವಿಷಯಗಳು ಮಾತನಾಡಲು, ಬರೆಯಲು, ಓದಲು ಬರುತ್ತಿದ್ದವು. ಅವುಗಳೆಂದರೆ ಹಿಂದಿ, ಪಾಳಿ, ಸಂಸ್ಕೃತ, ಫ್ರೆಂಚ್, ಜರ್ಮನಿ, ಮರಾಠಿ, ಪರ್ಷಿಯನ್, ಗುಜರಾತಿ. ಇಷ್ಟೇ ಅಲ್ಲದೆ ಅವರು 21 ವರ್ಷಗಳ ಅಧ್ಯಯನದಲ್ಲಿ ವಿಶ್ವದ ಎಲ್ಲಾ ಧರ್ಮಗಳ ಬಗ್ಗೆ ಅಪಾರವಾದ ಜ್ಞಾನ ಸಂಪಾದಿಸಿಕೊಂಡಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನ ಬಹಳ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿರ್ತಕ್ಕಂಥ ಎಲ್ಲ ಗ್ರಾಮದ ಹಿರಿಯ ಧನ್ಯವಾದಗಳನ್ನು ಮತ್ತು ಅಭಿನಂದನೆ. ಸಭೆ ಸಮಾರಂಭಗಳಲ್ಲಿ ಮಹಿಳೆಯರು ಇಂತಹ ಭಾಗವಹಿಸುವಿಕೆ ಕಡಿಮೆ ಇರ್ತದೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರಯತ್ನ ಏನಿತ್ತಪ್ಪ ಅಂತಂದ್ರೆ ಮಹಿಳೆಯರಿಗೆ ಪ್ರಥಮ ಪ್ರಾತಿನಿಧ್ಯವನ್ನು ಕೊಡಬೇಕಂತಕ್ಕಂಥದ್ದು ಬಹಳ ವಿಚಾರವಾಗಿತ್ತು ಅವರು. ಅದಕ್ಕೋಸ್ಕರ ನಾವು ಉದಾಹರಣೆಗಳನ್ನ ಹಿಂದೂ ಕೊಡುವುದಾಗಿರ್ಬೋದು. ಇವತ್ತು ಸಾಕಷ್ಟು ಏನಪ್ಪಾ ಅಂತಂದ್ರೆ ಮಹಿಳೆಯರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ಯಾವುದೇ ಒಂದು ಸಮಾಜದ ಒಂದು ಸಮುದಾಯದ ಅಭಿವೃದ್ಧಿಯನ್ನ ನಾನು ಆ ಸಮುದಾಯದಲ್ಲಿ ಇರ್ತಕ್ಕಂಥ ಮಹಿಳೆಯರ ಒಂದು ಅಭಿವೃದ್ಧಿಯನ್ನ ಅಥವಾ ಒಂದು ಇದನ್ನ ನಾನು ಅಳಿತೀನಿ ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ಅದಕ್ಕೆ ಯಾವುದೇ ಒಂದು ಸಮುದಾಯ ಅಭಿವೃದ್ಧಿ ಆಗ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಮಹಿಳೆಯರು ಸಾಮಾಜಿಕವಾಗಿ, ಆರ್ಥಿಕವಾಗಿ
ಮತ್ತು ರಾಜಕೀಯವಾಗಿ ಸಬಲೀಕರಣವಾದಾಗ ಮಾತ್ರ ಆ ಸಮುದಾಯ ಏನಪ್ಪಾ ಅಂದ್ರೆ ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಯುವಕರು ಸ್ವಲ್ಪ ದಯವಿಟ್ಟು ಒಂದೆರಡು ನಿಮಿಷ, ಇವತ್ತೆಲ್ಲ ಇಷ್ಟು ವಿಜೃಂಭಣೆಯಿಂದ ನೀವು ಆಚರಣೆ ಮಾಡಿದ್ರಿ, ಆದ್ರೆ ಕೇವಲ ಇದು ಒಂದೇ ದಿವಸಕ್ಕೆ ಏನಪ್ಪಾ ಅಂದ್ರೆ ಸೀಮಿತ ಆಗಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತಿಳ್ಕೋಬೇಕಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನ ಹೇಳ್ತಾರ, ಇತಿಹಾಸವನ್ನು ತಿಳಿದವರು ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದಕ್ಕಾಗಿ ನೀವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನು ಓದಬೇಕು, ನಾವು ಶಿಕ್ಷಣವನ್ನ ಪಡಿಬೇಕು, ನಾವು ರಾಜಕೀಯವಾಗಿ ಸಬಲೀಕರಣ ಆಗಬೇಕು, ನಮ್ಮ ಸಮಾಜ ಏನು ತುಳಿತಕ್ಕಾಗೈತಿ ಇವರೆಲ್ಲರೂ ಆರ್ಥಿಕವಾಗಿ ಕೂಡ ಸಬಲೀಕರಣ ಆಗ್ಬೇಕಂತಕ್ಕಂಥ ಒಂದು ಆಶಯನ ಇಟ್ಕೊಂಡು ಈ ಸಂವಿಧಾನವನ್ನ ಜಾರಿಗೆ ತಂದರು. ಈ ಸಂವಿಧಾನವು ಅಧಿಕೃತವಾಗಿ ಜನವರಿ 26, 1950 ಜಾರಿಗೆ ಬಂತು. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ 76 ವರ್ಷಗಳಾಯ್ತು. ನಾವು ನೀವು ಇಲ್ಲಿ ಮೇಲೆ ಕುಂತವರೆಲ್ಲರೂ ವಿಚಾರ ಮಾಡಬೇಕಾಗ್ತದ, ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನ ಯಥಾವತ್ತಾಗಿ ಜಾರಿ ಆಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ನಮ್ಮಲ್ಲೇ ನಾವು ಇವತ್ತು ಮಾಡಬೇಕಾಗಿದೆ. ಅಂತ ಒಂದು ಕಾಲಘಟ್ಟದಲ್ಲಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿವಸ ಏನು ಸವಿದ್ರು ಈ ಒಂದು ಸಂಜೀವನಿಯನ್ನು ಕೊಡ್ಲಿಕ್ಕೆ ಅವರು ಏನು ತಮ್ಮ ಒಂದು ಜೀವನವನ್ನು ಮುಡುಪಾಗಿಟ್ಟು ಅದು ಏನು ಸಾರ್ಥಕ ಆಗಿದೆಯಾ ಅಥವಾ ಅದು ಜಾರಿ ಆಗ್ತಾ ಇದೆಯಾ ಅಂತಕ್ಕಂಥ ನಡೀತಾ ಇದೆ. ತಾಟಿ ಎತ್ತಿಡುವಂತ ಕೆಲಸ ಆಗಿರ್ಬೋದು ಅಥವಾ ನೀರು ಮಾಡ್ತಿದ್ದಾರೆ. ಯಾರು ಬಸವಣ್ಣನವರ ಹೆಸರಿನಲ್ಲಿ ಭಾಷಣವನ್ನು ಮಾಡ್ತಾರೆ ಅವರೇ ಕೂಡ ಈ ಜಾತೀಯತೆಯನ್ನು ಆಚರಿಸ್ತಾ ಇದ್ದಾರೆ. ಅದನ್ನ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಸವಣ್ಣನವರು ಏನ್ ಹೇಳಿದ್ರು, ಇವನಾಡುವ ಹೆಣ್ಣದಿನಯ್ಯ, ಇವ ನಮ್ಮ ಮನೆಯ ಮಗನ ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು 12ನೇ ಶತಮಾನದಲ್ಲಿ ಹೇಳಿದ್ರು. ಆದ್ರೆ ಇವತ್ತು ಅದೇ ಒಂದು ಬಸವ ನಾಡಿನಲ್ಲಿ ಇವತ್ತು ಅಹಿತಕರ ಅನೀಚ ಘಟನೆಗಳೇನಪ್ಪಾ ಅಂದ್ರೆ ನಡೀತಾ ಇದ್ದಾವೆ. ಇಂಥ ಘಟನೆಗಳನ್ನ ಇವತ್ತು ನಾವು ಖಂಡಿಸ್ಬೇಕಪ್ಪ ಅಂತಂದ್ರೆ ನಾವೆಲ್ಲ ಯುವಕರುಗಳು ಒಟ್ಟಾಗಿ ಇಂಥವನ್ನ ಖಂಡಿಸುವ ಮೂಲಕ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಕ್ಕೆ ನಾವು ಹೋರಾಟವನ್ನು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ. ನಮ್ಮ ಹಕ್ಕುಗಳು ನಮಗೆ ಕೂಡಲೇ ಸಿಗುವುದಿಲ್ಲ. ನಮ್ಮ ಹಕ್ಕುಗಳನ್ನು ಪಡಿಬೇಕಂದ್ರೆ ನೇಮಕ ಮಾಡಬೇಕು. ನನ್ನ ಓಬಿಸಿ ಜನಾಂಗಕ್ಕೆ ಮೀಸಲಾತಿ ಕೊಡಬೇಕು. ಲಿಂಗಾಯತರಿಗೆ, ರೆಡ್ಡಿಯರಿಗೆ, ಅಂಬಿಗರಿಗೆ, ಕುರುಬರಿಗೆ ಯಾರಿಗೂ ಮೀಸಲಾತಿ ಬೇಕಂದ್ರೆ ಕೊಡ್ಲಿಲ್ಲ ನಮ್ಮ ರಾಜೀನಾಮೆ ಪತ್ರ ತಗೋಬಹುದು. ಬಹಳ ಜನ ಹೇಳ್ತಾರೆ ಹಿಂದೂ ಕೋಡ್ ಬಿಲ್ ಸಲುವಾಗಿ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟರು, ಹೆಣ್ಣು ಮಕ್ಕಳನ್ನು ಮೇಲೆ ತರಲಿಕ್ಕೆ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟರು. ಅಪ್ಪ ನಿಮ್ ಕೈ ಮುಗಿದು ಕೇಳ್ಕೊಡ್ತೀನಿ, ನನಗಿಂತಲೂ ಕಿಮ್ಮತ್ತಿನ ಮೊಬೈಲ್ ನಿಮ್ ಕೈಯಾಗದಾವ. ಅಂಬೇಡ್ಕರ್ ರಿಸೈನ್ ಲೆಟರ್ ಅಂತ ಹೊಡೀರಿ, ಓದ್ರಯ್ಯಪ್ಪ, ಓದ್ರಿ. ಮೇಲ್ವರ್ಗು ಹೇಳ್ತೀನಿ, ಓದ್ರಯ್ಯಪ್ಪ, ಕೈ ಮುಗಿತೀನಿ. ರಾಜೀನಾಮೆ ಪತ್ರದಲ್ಲಿ ಅಂಬೇಡ್ಕರ್ ಕ್ಲಿಯರ್ ಬರೀತಾರೆ, ಪುರುಷನ ಸರಿಸಮಾನವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ನೀವು ದೌರ್ಜನ್ಯ ಮಾಡ್ತಾ ಇದ್ರೆ ಅದಕ್ಕೆ ಸಮಾನ ಹಂಚ್ಕೊಳ್ಬೇಕು. ಅನ್ನೋದು ಎರಡನೇದು ಓಬಿಸಿ ಜನಾಂಗಕ್ಕೆ ಮೀಸಲಾತಿ ಬೇಕು. ಯಾಕೆಂದ್ರೆ ಓಬಿಸಿ ಜನ ಕ್ಯಾಟಗರಿ 3A, 3B, 2A, 2B ಮೀಸಲಾತಿ ಬೇಕು. ಇಲ್ಲಿ ರಾಜೀನಾಮೆ ಪತ್ರ ತಗೊಳ್ಳಿ. ಮತ್ತೆ ಕ್ಲೈಮೇಟ್ ಹವಾ ಬೆಳೆಸಬಾರ್ರಿ, ಪ್ರಾಣಿ ಪಕ್ಷಿಗಳಿಗೂ ಜೀವಿದೆ, ಅವ್ರ ಜೀವ ತಗೋಬೇಡ್ರಿ. ಗಾಡಿ ನೋಡಿ ಬಿಡ್ರಿ, ಹಾರ್ನ್ ಹೆಚ್ಚು ಹೊಡಿಬ್ಯಾಡ್ರಿ, ಸೌಂಡ್ ಹೆಚ್ಚಿದು ಬ್ಯಾಡ್ರಿ. ರಾಜೀನಾಮೆ ಪತ್ರದಲ್ಲಿ ಇಂಥ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರದ ಮಣ್ಣಿನಿಂದ ಮೂಡಿ ಬಂದ ಗುಡುಗು ಸಿಗದೆ ಮಳೆಯನ್ನೇ ತಾರಲಿಂಗ ಮಿಂಚು ಮಾಯ ಆಶ್ರಯ ಅಂತ ಸಿದ್ಧಲಿಂಗ ಬರೀತಾರೆ. ಅಕಸ್ಮಾತ್ ಅಂಬೇಡ್ಕರ್ ಇರದಿದ್ರೆ ನನ್ನ ಬಟ್ಟೆ ಇದೆ ನಂದಲ್ಲ. ಇಲ್ಲಿ ಯಾರಾದ್ರೂ ವೇದಿಕೆ ಮೇಲೆ ಲಿಂಗಾಯತರು ಗೌಡರು ಕೂತ್ಕೊಂಡಿದ್ರೆ, ಮುಸಲ್ಮಾನರು ಕೂತ್ಕೊಂಡಿದ್ರೆ, ಎಜುಕೇಟೆಡ್ ಕೂತ್ಕೊಂಡು ಕಾಮನ್ ಪ್ಯಾಂಟ್ ಶರ್ಟ್ ಹಾಕೊಂಡಿದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್, ನನ್ನ ಪತ್ನಿಗೆ ಅಲ್ಲ. ಯಾಕನ್ನು ಹೇಳ್ತೀನಿ, ಬ್ರಾಹ್ಮಣ ಸಮಭಾಷೆಯ ಬಹಳ ಜನಕರ್ತ ಪಾದೋದ್ಯಮ ಶೂದ್ರೋದಯ 4 ವರ್ಣಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣರು ಪರಮಾತ್ಮನ ತಲೆಯಿಂದ ಹುಟ್ಟಿದರು, ಕ್ಷತ್ರಿಯರು ಪರಮಾತ್ಮನ ಭುಜದಿಂದ ಹುಟ್ಟಿದರು, ವೈಶ್ಯರು ಪರಮಾತ್ಮನ ಹೊಟ್ಟೆಯಿಂದ ಹುಟ್ಟಿದರು,
ಶೂದ್ರರು ಪರಮಾತ್ಮನ ಪಾದದಿಂದ ಹುಟ್ಟಿದರು. ಆ ಶೂದ್ರರು ಯಾರು? ಇಲ್ಲಿ ವೇದಿಕೆ ಮೇಲೆ ಕೂತಾರಲ್ಲ ಎಲ್ಲ ಶೂದ್ರರು. ಎಲ್ಲರೂ ತಪ್ಪು ಹೇಳೋರು ತಿಳ್ಕೊಂಡು ಏನ್ ತಪ್ಪು ತಿಳ್ಕೊಂಡ್ಬಿಟ್ಟಾವಂದ್ರೆ ಈ ಶೂದ್ರರು ಅಂದ್ರೆ SC ST ಹೊಲೆ ಮಾಡಿದೆ. ಶೂದ್ರರು SC ಹೊಲೆ ಮಾಡಿದ್ರೆ ಅಲ್ಲಪ್ಪ, ಇವ್ರು 4 ವರ್ಣ ಬಿಟ್ಟು ಇನ್ನೊಂದು ವರ್ಣ ಇತ್ತು ಪಂಚೂರು ಅಂತೇಳಿ. ಆ ಪಂಚೂರು ಇವತ್ತಿನ ಹರಿಜನರು ಪಂಚೂರು ಅವ್ರನ್ನ ಈ ಶೂದ್ರ ಊರು ಹೊರಗೆ ಬರ್ಬೇಕಂದ್ರೆ ಗಂಟೆ 100-500 ನೋಟ್ ಇರ್ಲಾಕ ಕಾರಣ ಅಂಬೇಡ್ಕರ್. ಅಂಬೇಡ್ಕರ್ ಸಂವಿಧಾನ ಬರದೇ ಹೋಗಿದ್ರೆ, ರೂಪಿ ಬಗ್ಗೆ PhD ಮಾಡದೆ ಹೋಗಿದ್ರೆ ಯಾರ ವಿಷಯದಾಗ ರೊಕ್ಕ ಇರ್ತಿರ್ಲಿಲ್ಲ. ನಾವು ಸಾಧನೆ ರೂಪಾಯಿ ಬಗ್ಗೆ ಫಸ್ಟ್ ಪುಸ್ತಕ ಬರೆದವ್ರೆ ಅಂಬೇಡ್ಕರ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು ಅಂಬೇಡ್ಕರ್. ಬ್ಯಾಂಕ್ ಅಣೆಕಟ್ಟು ಸ್ಥಾಪನೆ ಆಗಿದ್ದು ಅಂಬೇಡ್ಕರ್. ಇವತ್ತು ಮುಸಲ್ಮಾನರು ಏನಾದರೂ ಭಾರತ ದೇಶದಲ್ಲಿ ಸುಖವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಂತ ಕಲುಗಳು. ಯಾವ ಅಂಬೇಡ್ಕರ್ನ ಕೆಲಸ ಪಾರ್ಲಿಮೆಂಟ್ ಕಳಿಸಿ ಮಂತ್ರಿನೋ ಅಥವಾ ಸಂವಿಧಾನ ಬರೀಲಿಕ್ಕೆ ಮಾಡಬೇಕಾಗಿತ್ತು. ಅಜ್ಞಾನದಿಂದ ಯಾರ್ಯಾರು ಮಾತು ಕೇಳ್ಕೊಂಡು ಅಂಬೇಡ್ಕರ್ನ ಸೋಲಿಸಿದ್ರು. ಅವಾಗ ಅಂಬೇಡ್ಕರ್ ಹಿಂದೂ ನಿಂತವರು ಮುಸಲ್ಮಾನರು. ಜಸ್ನಾ ಕ್ಷೇತ್ರದಿಂದ 30% ವೋಟ್ ಹೆಚ್ಚಾಕಿ ಕಳಿಸ್ತಾರೆ. ಅಂಬೇಡ್ಕರ್ ಕಳಿಸಿದ್ದಕ್ಕೆ ಅಂಬೇಡ್ಕರ್ ಪ್ರಪ್ರಥಮ ಕಾನೂನು ಮಂತ್ರಿ ಆಗ್ತಾರೆ ಮತ್ತು ಸಂವಿಧಾನ ಬರೀತಾರೆ. ಉಳಿಕಿದವರು ಯಾರು ಕಡಿದಾಗಲಿಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಬ್ರಿಟಿಷರು ಮೀಟಿಂಗ್ ಕರೆಯೋರಿದ್ರು. ಅಂಬೇಡ್ಕರ್ ಹೇಳ್ತಾರೆ, ಅಂಬೇಡ್ಕರ್ ಈ ಮನೆಗಟ್ಟ ಹೋಗುದು, ಎಲ್ಲರ ಮನೆಗೂ ಹೋಗಿ ಯಾವ ಜಾತಿ ನೋಡ್ಲಾರ್ದೆ, ಅವರ ಧರ್ಮವನ್ನು ನೋಡ್ಲಾರ್ದೆ ಎಲ್ಲರ ಮನೆಗಳಿಗೂ ಹೋಗಿ ಆ ಭಕ್ತರಿಗೆ ಒಂದು ಸಂಸ್ಕಾರದ ದೀಕ್ಷೆ ಮಾಡುವಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇರ್ತೇವೆ. ಅಲ್ಲಿ ಇನ್ನೂ ಅರ್ಧ ಮನೆಗಳು ಉಳಿದವು. ಆದ್ರೆ ನಮ್ಗೆ ಗಸ್ತಿ ಸರ್ ಅವರು ಫೋನ್ ಮಾಡಿದ್ರು ಬರ್ಬೇಕಂತ ತಿಳ್ಕೊಂಡು, ಅದಕ್ಕೆ ಅದನ್ನೆಲ್ಲವನ್ನು ಅಲ್ಲೇ ತಡೆ ನಿಲ್ಲಿಸಿ ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ಅವ್ರು ಮತ್ತೆ ಫೋನ್ ಹಚ್ಚಾಕತ್ತಾರ, ಜ್ವರ ಇನ್ನೂ ಮನೆಗಳು ಭಾಳ ಅದಾವ್ರಿ, ಜಲ್ದಿ ಬೇಡ ಅಂತ ತಿಳ್ಕೊಂಡು. ನನಗೆ ಮೊದ್ಲ ಗೊತ್ತಾಗಿತ್ತಂದ್ರೆ ಈ ಕಾರ್ಯಕ್ರಮ 1 ವಾರ ಮೊದಲೇ ಹೇಳ್ಬಿಟ್ಟಿದ್ರೆ ಅಂದ್ರೆ ಅದನ್ನ ಮತ್ತೆ ಮುಂದುವರಿಸಿ ಇದು ಮಾಡ್ತಿದ್ದೆ. ನಮ್ಮ ಯುವಕ ಮಿತ್ರರು ನಿನ್ನೆ ಬಂದು ಬರ್ಬೇಕ್ರಿ ಅಜ್ಜರ ಅಂತ ಅಂದಾಗ ಯಾರ ಕಾರ್ಯಕ್ರಮಕ್ಕೆ ನಾವು ಇಟ್ಟು ಜಲ್ದಿ ಬರ್ತಿದ್ದೋ ಇಲ್ಲ ಗೊತ್ತಿಲ್ಲ. ಆದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ತಿಳ್ಕೊಂಡ ಅವ್ರ ಮೇಲೆ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ನಮ್ಮ ಗಸ್ತಿ ವಕೀಲರು ಅವ್ರು ಎಲ್ಲಿ ಏನ್ ಕಾರ್ಯಕ್ರಮ ಮಾಡಿದ್ರು ಅದೊಂದು ವಿಶೇಷ ಇರ್ತದೆ. ಸುಮ್ಮನೆ ವ್ಯರ್ಥ ಕಾರ್ಯಕ್ರಮ ಇರುವುದಿಲ್ಲ. ಈಗೆಲ್ಲ ಹೆಂಗಾಗಿಬಿಟ್ಟು ವ್ಯರ್ಥ DJ ಹಚ್ಚಿ ಡ್ಯಾನ್ಸ್ ಹೊಡೆದ ಅವು ಮನರಂಜನೆ ಕಾರ್ಯಕ್ರಮ ಅವು ಯಾರನ್ನ ಕರೆಸಿ ಅವು ಮಾಡಿ ಜಯಂತಿ ಆಚರಿಸೋರು ಬಹಳ ಜನ ಆಗ್ಯಾರ ಇವತ್ತಿನ ದಿನಮಾನದೊಳಗೆ. ಅಂಬೇಡ್ಕರ್ ಅವ್ರ ಜಯಂತಿ ಅವ್ರ ಮರ್ಯಾದೆ ಯಾರು ತೆಗಿಯಾಕತ್ತೇವೆ ಅಂದ್ರೆ ಯಾರು ನಾವ ತೆಗಿಯಾಕತ್ತೇವೆ. ಅವ್ರಿಗೆಲ್ಲ ಸಮಾನತೆ ತರಬೇಕು, ಈ ದೇಶ ಶಾಂತಿ ಆಗ್ಬೇಕು, ಎಲ್ಲರಿಗೂ ಶಿಕ್ಷಣ ದೊರಿಬೇಕು ಅಂತ ತಿಳ್ಕೊಂಡು ಅವ್ರು ಹೋರಾಟ ಮಾಡಿದ್ರೆ ನಾವು ಶಿಕ್ಷಣ ಅದಕ್ಕೆ ಒತ್ತು ಕೊಡೋದು ಬಿಟ್ಟ ಅಶಿಕ್ಷಕರಾಗಿ ಇವತ್ತಿನ ದಿವಸ DJ ಹಚ್ಚಿ ಡ್ಯಾನ್ಸ್ ಹೊಡ್ಯಾಕತ್ತೇವೆ. ಯಾರು ತೆಗಿಯಾಕ್ತಾರ ಅವ್ರ ನಾವು ಅರ್ಥ ಮಾಡ್ಕೊಳ್ಬೇಕು. ಬಸವಣ್ಣವ್ರ ಜಯಂತಿ ಅಂತೀವಿ, ಬಸವಣ್ಣವ್ರ ಡ್ಯಾನ್ಸ್ ಹಚ್ಚಿ ಡ್ಯಾನ್ಸ್ ಹೊಡಿತೇವೆ. ಗಣಪತಿ ಹಬ್ಬ ಮಾಡ್ತೀವಿ, ಅದ್ರ ಮುಂದೆ DJ ಹಚ್ಚಿ ಡ್ಯಾನ್ಸ್ ಹೊಡಿತೇವೆ. ಇವೆಲ್ಲ ಜಯಂತಿಗಳು ಒಂದು ನೆಪ ಆಗ್ಯಾವ. ಅದ್ರ ನೆಪದ ಮೂಲಕ ನಾವು ಮನರಂಜನೆ ಮಾಡಕತ್ತೇವೆ. ಅಡ್ಡ ಹಂಗಾಗ್ತಿದಿಲ್ಲ. ಆದ್ರೆ ಇಲ್ಲಿ ಕೊನ್ನೂರು ಗ್ರಾಮದೊಳಗ ಎಂತ ಕಾರ್ಯಕ್ರಮ ನಡೆದದಂದ್ರ ಆ ಮನರಂಜನೆ ಕಾರ್ಯಕ್ರಮ ಅಲ್ಲ, ಎಲ್ಲ ಮಕ್ಕಳಲ್ಲಿ ಜ್ಞಾನದ ಜ್ಯೋತಿಯನ್ನು ಹಚ್ಚಿ ಕಾರ್ಯಕ್ರಮ ಮಾಡಕತ್ತಿದೆಲ್ಲ ಇದು ಸಾರ್ಥಕತೆಯ ಕಾರ್ಯಕ್ರಮ. ಇದು ಅಂಬೇಡ್ಕರ್ ಅವರು ಕಂಡಂತ ಕನಸು ಅಂತಕ್ಕಂಥ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಪ್ರತಿಭಾ ಪುರಸ್ಕಾರ, ಮಕ್ಕಳಲ್ಲಿ ಏನೇನು ಪ್ರತಿಭೆಗಳಿರ್ತಾವ ಅವುಗಳನ್ನು ಗುರುತಿಸಿ ಅವರಿಗೆ ಒಂದು ಸತ್ಕಾರ ಮಾಡುವಂತ ಕಾರ್ಯಕ್ರಮವನ್ನ ನೀವೆಲ್ಲರೂ ಸಹಿತ ಈ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದೀರಾ. ಬಹಳ ಖುಷಿ ವಿಚಾರ. ಅಂಬೇಡ್ಕರ್ ಅವರಂತಂದ್ರ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಅವರು ಕೇವಲ ವ್ಯಕ್ತಿಗಳಲ್ಲ, ಈ ನಮ್ಮ ಭಾರತ ದೇಶ ಕಂಡಿರ್ತಕ್ಕಂಥ ಬಹುದೊಡ್ಡ ಶಕ್ತಿ ಅಂತಕ್ಕಂಥ
ಹುಟ್ಟಿ, ಬಡತನದೊಳಗ ಹುಟ್ಟಿ ನಾ ಏನಾದ್ರೂ ಬರ್ಕ ಸಾಧನೆ ಮಾಡಬೇಕು, ಈ ಜಗತ್ತಿನೊಳಗ ಈ ಸಮಾನತೆಯನ್ನು ತಂದು ಕೊಡ್ಬೇಕಂತ ತಿಳ್ಕೊಂಡು ಅವ್ರನ್ನ ಸಾಲಿ ಒಳಗ ಸಮೇತ ಕರ್ಕೊಳ್ಳಂಗಿಲ್ಲ. ಸಾಲಿ ಒಳಗ ಕರ್ಕೊಳ್ಳೋರಿಗೆ ಅವ್ರು ಎಲ್ಲಿ ನಿಂತು ಕಲಿತಾರ ಅಕ್ಷರ ಅಂತಂದ್ರ ಸಾಲಿ ಹೊರಗೆ ನಿಂತ್ಕೊಂಡ ಕಿಟಕಿ ಒಳಗೆ ನಿಂತ್ಕೊಂಡ ಶಿಕ್ಷಣವನ್ನು ಕಲಿತ ಇವತ್ತು ಎಲ್ಲ ಸಮಾಜದವರು ಸಹಿತ ಸಾಲಿ ಒಳಗ ಕುಂತು ಇವತ್ತು ಶಿಕ್ಷಣ ಕಲಿಯಾಕತ್ತಾರ. ಸಂವಿಧಾನ ಅವ್ರು ಇವತ್ತೇನಾದ್ರೂ ಆ ಸಂವಿಧಾನವನ್ನು ಬರೆದು ಹೋಗಿರ್ಲಿಕ್ಕಂತಂದ್ರ ಈ ಸಮಾಜ ಊಹೆ ಮಾಡ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಹಂಗ ಅಲ್ಲೋಲ ಕಲ್ಲೋಲವಾಗ್ಬಿಟ್ಟಿರ್ತೈತಿ ಇವತ್ತಿನ ಈ ಸಮಾಜ ಅಂತಕ್ಕಂಥದ್ದು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತ ಚಪ್ಪಲ್ ಹೊಲಿಯವ ಅವ್ರ ಮಗ ಏನ್ ಮಾಡ್ಬೇಕು, ಚಪ್ಪಲ ಹೊಲಿಬೇಕು. ಕುಂಬಾರ ಗಡಿಗೆ ಏನ್ ಮಾಡ್ತೀನಲ್ಲ ಅವ ಇವತ್ತೇನ್ ಮಾಡ್ಬೇಕು, ಅವ್ರ ಮಗ ಅದ